ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ನಮಸ್ತೆ ಎಲ್ರಿಗೂ ಕೂಡ. ಇವತ್ತು ನಮ್ಮಮ್ಮ ಟೊಮೊಟೊ ಚಟ್ನಿ ಮಾಡ್ತಿದ್ದಾರೆ. ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡೋಣ. ಮೊದಲು ಟೊಮೊಟೊನ ತೊಳ್ಕೊಂಡಿದ್ದಾರೆ. ಈಗ ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದಾರೆ. ಈಗ ಅದನ್ನ ಒಂದು ಹಂಚ್ ಮೇಲೆ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಅಲ್ಲಿ ಅಮ್ಮ ಮಾಡ್ತಿದ್ದಾರಲ್ಲ, ಆ ರೀತಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ಫುಲ್ ಕಂದು ಬಣ್ಣ ಆಗಬೇಕು. ಟೊಮೊಟೊ ಕೂಡ ತುಂಬ ಒಳ್ಳೆಯದು. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನನಗೆ ಮಾಡಿಕೊಡ್ತಿದ್ರು. ನೋಡಿ ಕಾಣ್ತಿದೆಯಲ್ಲ, ಆ ರೀತಿ ಚಾಕ್ಲೇಟ್ ಬಣ್ಣ ಬರಬೇಕು. ಅದಕ್ಕೆ ಫುಲ್ ಕಂದು ಟೈಪ್ ಆಗಿರಬೇಕು. ಆ ರೀತಿಯೇ ಫ್ರೈ ಮಾಡ್ತಾ ಇರಿ, ಆಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಂತರ ಅದನ್ನೆಲ್ಲ ತಗೊಳ್ಬೇಕು. ನಂತರ ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ತಗೊಳ್ಳಿ. ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಾಗೆ ಹುರಿದಿಟ್ಕೊಂಡಿರೋ ಟೊಮೊಟೊನ ಕೂಡ ತಗೊಳ್ಳಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಾವು ಹೊಸದಾಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ನೋಡಿ, ಆ ರೀತಿ ಅಮ್ಮ ಹಾಕ್ಕೊಳ್ತಿದ್ದಾರಲ್ಲ, ಆ ರೀತಿ ಎಲ್ಲನೂ ಕೂಡ ಹಾಕ್ಕೊಂಡು ಅರೆದ್ರೆ ಮಿಕ್ಸಿಲಿ ಮುಗೀತು, ಚಟ್ನಿ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದ್ಸಲ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಪ್ಲೀಸ್ ಟ್ರೈ ಮಾಡಿ. ನೋಡಿ, ಚಟ್ನಿ ರೆಡಿ ಆಯಿತು. ಈಗ ಇದನ್ನೊಂದು ಬಟ್ಲಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡೋದು ಮಾತ್ರ ಬಾಕಿ. ನನಗಂತೂ ಬಾಯಲ್ಲಿ ನೀರು ಬರ್ತಿದೆಯಪ್ಪ, ಬೇಗ ಟೇಸ್ಟ್ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಮ್ಮ ಹಾಕ್ಕೊಡ್ತಾರೆ, ತಿನ್ನೋದೇ ಬಿಡಲಿಕ್ಕಿಲ್ಲ. ಅಮ್ಮ ತಂದು ಕೊಡ್ತಿದ್ದಾರೆ ನನಗೋಸ್ಕರ, ಇನ್ನು ಟೇಸ್ಟ್ ಮಾಡಬೇಕಷ್ಟೆ. ಈಗ ನಾನು ಚಪಾತಿ ಜೊತೆ ಟೇಸ್ಟ್ ಮಾಡ್ತಿದ್ದೀನಿ. ಮೊದಲು ಕೂಡ ತಿಂದಿದ್ದೆ, ಸಖತ್ತಾಗಿತ್ತು. ಇವತ್ತು ಕೂಡ ಚೆನ್ನಾಗಿದೆ. ವಾವ್! ಈಗ ಪರೋಟ ಜೊತೆ ಕೂಡ ಟ್ರೈ ಮಾಡ್ತಿದ್ದೀನಿ. ಇದನ್ನ ಬರೀ ಇಷ್ಟೇ ಪರೋಟ, ಅನ್ನ, ಚಪಾತಿ ಮಾತ್ರ ಅಲ್ಲ, ದೋಸೆ, ಇಡ್ಲಿ ಎಲ್ಲದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ಯಾವುದ್ರ ಜೊತೆ ಬೇಕಿದ್ರೂ ನೀವು ತಿನ್ಬೋದು. ನಿಮಗೆ ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ. ಸೇಮ್ ಉತ್ತರ ಕರ್ನಾಟಕ ಟೇಸ್ಟೇ ಸಿಗುತ್ತೆ. ಒಂದು ಸಲನಾದರೂ ಟ್ರೈ ಮಾಡಿ. ನೋಡಿ, ಈಗ ಅನ್ನ ಜೊತೆ ಕೂಡ ಟೇಸ್ಟ್ ಮಾಡ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ. ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.